ಪ್ರತಾಪ್ ಪ್ರತಾಪ್ ಯಾರು ನಿನ್ನ ಈ ಸ್ಥಿತಿಗೆ ತಂದಿದ್ದು? Who is that scoundrel? ಹೇಳು ಪ್ರತಾಪ್. ದಾರಿ ಬಿಡಿ ತೊಂದರೆ ಮಾಡಬೇಡಿ ಪ್ಲೀಸ್. ಅಲ್ರಿ ನಿಮ್ಗೇನ್ ಜ್ಞಾನಗೇನೆ ಇದೆಯೇನ್ರಿ? ಒಬ್ಬ ಮನುಷ್ಯ ಪ್ರಾಣ ಜೊತೆ ಹೋರಾಡ್ತಾ ಇದ್ದಾನೆ, ನಿಮ್ಗೆ ಫೋಟೋ ತೆಗೆ ಸಂಭ್ರಮನ? ವೆರಿ ಬ್ಯಾಡ್. ರೇ ಪಂಡಿತ್ರೆ, ಇವ್ರನ್ನೆಲ್ಲೇ ತಡೀರಿ. ಅವಿನಾಶ್, ನಾಗೇಶ್, ಇವತ್ತು ಕಾನೂನಿನ ರಕ್ಷಣೆಗೋಸ್ಕರ ಇನ್ನೊಬ್ಬ ಸ್ನೇಹಿತನು ಬಲಿಯಾಗ್ಬಿಟ್ಟ. ಆ ಚಂಡಾಲರು ಪ್ರತಾಪನ್ನು ಮುಗಿಸ್ಬಿಟ್ರು. ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ಆ ಪಾಪಿಗಳ ಹೆಸರು ಹೇಳಕ್ ಮುಂಚೆನೆ ಪ್ರತಾಪ್ ಕಣ್ಮುಚ್ಕೊಂಡ್ಬಿಟ್ಟ. ಆಗಬಾರ್ದಾಗೋಯ್ತು. ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಆ ಕೊಲೆಪಾತಕರು ಯಾರೇ ಆಗಿರಲಿ, ಅವ್ರನ್ನ ಸಿಡಿಮದ್ದಿನ ಚಿತೆ ಮಾಡಿ ಜೀವಂತವಾಗಿ ಸುಟ್ಟು ಹಾಕ್ಬಿಡ್ತೀನಿ ನಾಗೇಶ್, ಸುಟ್ಟು ಹಾಕ್ಬಿಡ್ತೀನಿ. ಸಮಾಧಾನ ಮಾಡ್ಕೋ ಅವಿನಾಶ್, ಸಮಾಧಾನ ಮಾಡ್ಕೋ. ಈ ಕಾನೂನು ಅಪರಾಧದ ಆಟದಲ್ಲಿ ಈ ಥರ ನಡೆಯೋದು ಸಹಜ. ಇಂಥ ಸಮಯದಲ್ಲಿ ಆವೇಶ ಪಡಬಾರ್ದು, ತಾಳ್ಮೆಯಿಂದ ಕಾರ್ಯ ಸಾಧಿಸಬೇಕು. ಕಾಮ್ ಡೌನ್ ಪ್ಲೀಸ್, ಕಾಮ್ ಡೌನ್. ಪ್ರತಾಪ್ ಸಿಂಗ್ ಊರದು ಬೂದಿಯಾದ. ಆ ಬೂದಿ ನಮ್ಮ ಶೌರ್ಯದ ಬಗ್ಗೆ ಅಪಹಾಸ್ಯ ಮಾಡಿ ಕೇಕೆ ಹಾಗೆ ನಗ್ತಿದೆ. ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಿರೋ ದಷ್ಟನ್ನ ಕಾನೂನು ಹಿಡಿತಕ್ಕೆ ತರಕ್ ಪ್ರಯತ್ನ ಪಡ್ತಿದ್ದಾಗ ಸತ್ತೋರಲ್ಲಿ ಈ ಪ್ರತಾಪ್ ಮೂರನೇವ್ರು. ನೆಲದಲ್ಲಿ ಅನುಕೂಲವಾದ ಸ್ಥಳ ಸಿಕ್ಕಿದಾಗಲೇ ಬೀಜ ಮೊಳಕೆ ಹೊಡೆದು ಹೆಮ್ಮರವಾಗಿ ಬೆಳೆಯೋದು. ಹಾಗೆ ಈ ಮಾದಕ ವಸ್ತುಗಳ ವ್ಯಾಪಾರಿಗಳು ಕೂಡ ನಮ್ಮ ದೇಶದ ಅಡಿಪಾಯದಲ್ಲಿ ನುಸುಳಿ ತಲೆ ಮರೆಸ್ಕೊಂಡಿದ್ದಾರೆ. ನಮ್ಮ ರಾಷ್ಟ್ರದ ಯುವ ಜನಾಂಗದ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದ್ದಾರೆ. ದೇಶದ ಶಕ್ತಿಯನ್ನು ಹೀಗೆ ನಿರ್ಜೀವಾಗಿ ಮಾಡ್ತಿರೋ ಆ ದುಷ್ಟ ಶಕ್ತಿಗಳು ಯಾರು? ಅವನು ನಾನಾಗಿರಬಹುದು, ನೀವಾಗಿರಬಹುದು, ಬೇರೆ ಯಾರೇ ಆಗಿರಬಹುದು. ಇವತ್ತಿನ ದಿವಸ ದೇಶದ ಮೂಲೆ ಮೂಲೆಗೂ ಮಾದಕ ವಸ್ತುಗಳನ್ನು ಸರಬರಾಜು ಮಾಡ್ತಿರೋ ಸಮಾಜಘಾತಕರು ಯಾರು? ನಾವೇ. ಹೌದು, ನಾವೇ. ಶಾಲಾ ಕಾಲೇಜುಗಳಿರೋದು ಒಳ್ಳೆ ವಿದ್ಯಾಭ್ಯಾಸ ಕೊಡೋಕೆ ಹೊರತು ಆ ವಿದ್ಯಾಭ್ಯಾಸದ ಹೆಸರಿನಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡಕ್ಕಲ್ಲ. ಶಿಕ್ಷಣ ಮುಗಿಸಿ ಹೊಸ ಜೀವನ ಆರಂಭಿಸಬೇಕಾದ ವಿದ್ಯಾರ್ಥಿಗಳ ಕೈಯಲ್ಲಿ ಇವತ್ತೇನಿದೆ ಗೊತ್ತಾ? ಡಿಗ್ರಿಗೆ ಬದಲು ಮತ್ತು ಬರೋ ಇಂಜೆಕ್ಷನ್ ಇದೆ. ಒಂದು ಸಾರಿ ಹೋಗಿ ನೋಡಿ ನಮ್ಮ ಮುಂದಿನ ಯುವಜನಾಂಗ ಪಡ್ತಿರೋ ಬವಣೆನ. ಮಾದಕ ವಸ್ತುಗಳಿಗೆ ಬಲಿಯಾಗಿ ಸಾವು ಬದುಕಿನ ಜೊತೆ ಹೋರಾಟ ನಡೆಸ್ತಾ ಕೊನೆ ಉಸಿರು ಎಳಿತಾ ಇರೋ ಆ ನರಕ ಜೀವಿಗಳನ್ನ ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡೋ ತಂದೆ ತಾಯಿಗಳು ಕೂಡ ಇವರ ನರಕ ಯಾತನೆ ನೋಡೋಕ್ಕಾಗದೆ, ಸಹಿಸ್ಕೊಳ್ಳೋಕ್ಕಾಗದೆ, ಅಪ್ಪ ದೇವರೇ ಆದಷ್ಟು ಬೇಗ ಇವ್ರನ್ನ ನಿನ್ನ ಹತ್ರ ಕರ್ಕೋ ಅಂತ ಬೇಡ್ಕೋತಾರೆ. ನನ್ನ ಮಗ ಎಷ್ಟು ಅದ್ಭುತವಾಗಿ ಭಾಷಣ ಮಾಡಿದಾನೆ ನೋಡಿದ್ಯಾ? ಈ ಮಾದಕ ವಸ್ತುಗಳನ್ನ ಮಹಾತ್ಮ ಗಾಂಧಿ ಹುಟ್ಟಿದ ಈ ದೇಶದಿಂದ ಹೊಡೆದು ಓಡಿಸ್ತೀವಿ ಅಂತ ನಾವೆಲ್ಲರೂ ಸೇರಿ ಪ್ರತಿಜ್ಞೆ ಮಾಡೋಣ. ನಮ್ಮ ಪ್ರಾಣೆ ಅದು ಈ ದೇಶದಲ್ಲಿ ಸಾಧ್ಯನೇ ಇಲ್ಲ. ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾ ಪ್ರತಿಜ್ಞೆ ಮಾಡೋದ್ರೆ ನಮ್ದೇನು ಹೋಗುತ್ತೆ ಅಲ್ಲ? ವಾಟ್ ಇಸ್ ಇಟ್? ಕರೆಕ್ಟ್. ಗಾಂಧಿ ಹುಟ್ಟಿದ ಈ ದೇಶದಲ್ಲಿ ಜನಗಳಿಗೆ ಡ್ರಗ್ನ ಹಂಚ್ತಾ ನಾವು ಒಂಥರ ಸೇವೆ ಮಾಡ್ತಾ ಇಲ್ವಾ? ಏನೋ ಟಕ್ರ? ಕರೆಕ್ಟ್ ಸರ್. ಸರ್, ನಿಮ್ ನೋಡ ಕಮಿಷನರ್ ಬಂದಿದ್ದಾರೆ ಸರ್. ಕಮಿಷನರ್? ಹಾಯ್ ಅವಿನಾಶ್. ಅರೆ ಇದೇನಿದು ಇಷ್ಟೊತ್ತಿನಲ್ಲಿ ಇಲ್ಲಿ? ಆಶ್ಚರ್ಯವಾಗಿದೆಯಲ್ಲ. ಕಾನೂನಿನ ನಿಜವಾದ ಕೆಲಸ ರಾತ್ರಿ ಹೊತ್ತಾನೆ ಶುರುವಾಗತ್ತೆ. ಯಾಕೆಂದ್ರೆ ಕತ್ಲಲ್ಲೇ ಹೆಚ್ಚು ಅಪರಾಧಗಳು ನಡೆಯೋದು. ಅಂದ್ರೆ ಇಲ್ಲಿ ಯಾವ ಅಪರಾಧಿ ಹಿಡಿಯೋಕ್ ಬಂದಿದ್ದೀರಿ? ನನ್ನ ಹಿಂದೆ ನಿಂತಿರೋ ಈ ಅಪರಾಧಿನ ನಾಗೇಶ್ವರ್, ಯು ಆರ್ ಅಂಡರ್ ಅರೆಸ್ಟ್. ಇದೇನಿದು? ತಮಾಷೆ ಮಾಡ್ತಾ ಇದೀಯಾ? ಅಯ್ಯೋ ಹುಚ್ಚ, ಯಾಕೋ ಹಾಗೆ ನಡಕ್ತಾ ಇದೀಯಾ? ಅಲ್ಲ, ಪೊಲೀಸ್ ಕಮಿಷನರ್ ಕೈಲಿ ರಿವಾಲ್ವರ್ ಇದ್ರೆ ನಡಗದೆ ಇನ್ನೇನು ಡ್ಯಾನ್ಸ್ ಮಾಡಕ್ಕಾಗತ್ತೆ? ನಾಗೇಶ್ವರ್,
ನೀನೊಂದು ರಿವಾಲ್ವರ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ಯಲ್ಲ, ಅದನ್ನ ತಂದಿದ್ದೀನಿ ತಗೋ. ಓ ಅಲ್ಲಯ್ಯ, ನನ್ನ ನಿಜವಾಗ್ಲೂ ಹೆದರಿಸ್ಬಿಟ್ಟಿದ್ದಲ್ಲ. ಕಮಾನ್ ಕೂತ್ಕೋ. ತಮಾಷೆ ಮಾಡೋಕೆ ಏನು ಹೊತ್ತು ಗೊತ್ತು ಒಂದು ಬೇಡವಾ ನಿನಗೆ? ಮನೋಹರ್, ಈ ರಿವಾಲ್ವರ್ ತೆಗೆದು ಒಳಗಿಡು, ಚೆಕ್ ಕೊಡು. ತಗೋ. ಏನಿದು? ಮಾಮೂಲಿ 1 ಲಕ್ಷದ ಚೆಕ್ಕು. ಯಾಕೆ? ಕರ್ತವ್ಯ ನಿರ್ವಹಣೆಯಲ್ಲಿ ಕೊಲೆಯಾದವರ ಸಂಸಾರಕ್ಕೆ ನಿಮ್ಮ ಕಾನೂನು ಬರೀ ಅನುಕಂಪ ತಾನೇ ತೋರಿಸೋದು. ಅದಕ್ಕೆ ಆ ಪೊಲೀಸ್ ಆಫೀಸರ್ ಹೆಂಡತಿ ಮಕ್ಕಳಿಗೆ ನನ್ನ ಕಿರು ಕಾಣಿಕೆ, ಐ ಮೀನ್ ಸಹಾಯಧನ. ಇದೇ ಮಾತನ್ನ ನಿನ್ನ ಬದಲು ಬೇರೆ ಯಾರಾದ್ರೂ ಆಡಿದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ತಿತ್ತು. ನಾಗೇಶ್ವರ್, ಕರ್ತವ್ಯದ ಹಾದಿಲಿ ಸ್ವರ್ಗ ಸೇರಿದವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬೇಕೆ ಹೊರತು ಹಣ ಅಲ್ಲ. ಆ ಇನ್ಸ್ಪೆಕ್ಟರ್ನ ಕೊಂದವ್ರನ್ನ ಕಂಡು ಹಿಡಿದು ನೇಣಗಂಬಕ್ಕೆ ಏರಿಸ್ಬೇಕು ಅಂತಾನೆ ಡೆಲ್ಲಿ ಕ್ರೈಮ್ ಬ್ರಾಂಚ್ ನಿಂದ ಒಂದು ಸಿಂಹ ಬಂದಿದೆ. ಅದರ ಹೆಸರೇ ಇನ್ಸ್ಪೆಕ್ಟರ್ ಧನುಷ್. ಅವನು ಅಪರಾಧಿಗಳ ಮೇಲೆ ಬಿರುಗಾಳಿಯಾಗಿ ಬೀಸಿ, ಮಿಂಚಿನಾಗೆ ಮಿಂಚಿ, ಗುಡುಗನಾಗೆ ಗುಡುಗಿ, ಸಿಡಿಲ್ ಹಾಗೆ ಬಡಿತಾನೆ. ಧನುಷ್ ಅವನ್ನ ಆದಷ್ಟು ಬೇಗ ನಾನು ನಿನಗೆ ಪರಿಚಯ ಮಾಡಿಸ್ತೀನಿ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಈ ಎಲ್ಲ ಕನ್ಸೈನ್ಮೆಂಟ್ಸ್ ಇವತ್ತು ರಾತ್ರಿನೇ ಬಾಬು ಕ್ಲಬ್ ಕಳಿಸ್ಬಿಡು. ಬಿ ಕೇರ್ಫುಲ್. ಓಕೆ ಸರ್. ಸರ್, ಇವತ್ತಿನ ಡೆಲ್ಲಿನ ಕ್ಯಾನ್ಸಲ್ ಮಾಡೋದೇ ವಾಸಿ. ಯಾಕೆ? ಕಮಿಷನರ್ ಹೇಳಿದ್ ಕೇಳಲಿಲ್ವಾ ಸರ್? ಡೆಲ್ಲಿ ಕ್ರೈಮ್ ಬ್ರಾಂಚ್ ಇಂದ ಇನ್ಸ್ಪೆಕ್ಟರ್ ಧನುಷ್ ಇಲ್ಲಿ ಬಂದಿದ್ದಾನೆ ಅಂತ. ಅವನಿಗೆ ನಮ್ಮ ವಿಷಯ ಜಾಕ್. ಧನುಷ್ ಅದು ತ್ರೇತಾಯುಗ, ದ್ವಾಪರ ಯುಗದಲ್ಲಿ. ಇದು ಕಲಿಯುಗ. ಆಯುಧನ ನಾವು ತಯಾರು ಮಾಡೋದು. ನಮ್ಮ ಬಂದೂಕಿನಿಂದ 1 ಗುಂಡು ಹಾರಿದ್ರೆ ಸಾಕು, 1000 ಧನಸನ್ನ ಧೂಳಿಪಟ ಮಾಡಬಹುದು. ಇಲ್ಲ ಸರ್. ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ ಹೇಳು? ಬಾಬು 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 ಕ್ಲಬ್ಗೆ. ಬಾಬು, ಈ ಜಾಗದಲ್ಲಿ ಪ್ರಳಯ ತಾಂಡವ ನೃತ್ಯ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಎಲ್ಲೇ ಔತ್ಕೊಂಡಿದ್ರು ನೀನಾಗೆ ಹೊರಗಡೆ ಬಾ. ಕಮ್ ಆನ್, ಐ ಸೆಡ್ ಕಮ್ ಔಟ್. ನಾನೇ ಬಾಬು. ಬಾಬು ನಾನೇ ಬಾಬು. ನಾನೇ ಬಾಬು. ನಾನೇ ಬಾಬು. ಬಾಬು, ವೆಲ್ ಡನ್ ಇನ್ಸ್ಪೆಕ್ಟರ್, ವೆಲ್ ಡನ್. ನಿಜವಾಗ್ಲೂ ನಿಮ್ ಧೈರ್ಯನ ನಾನು ಮೆಚ್ಚಿದೆ. ಏಯ್,
ಏನ್ರೋ ನೋಡ್ತಿದ್ದೀರಾ? ಸಾಹೇಬ್ರಿಗೊಂದು ಲೋಟ ಬಾದಾಮಿ ಹಾಲು ಕೊಡ್ರು. ಕೂತ್ಕೊಳ್ಳಿ ಇನ್ಸ್ಪೆಕ್ಟರ್. ಏಯ್, ನಾನಿಲ್ಲಿ ನಿನ್ನ ಅತಿಥಿಯಾಗಿ ಬರ್ಲಿಲ್ವೋ? ನಿನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನಿನ್ನ ತಿಥಿ ಮಾಡೋಕ್ ಬಂದಿದ್ದೀನಿ. ಈಗ ನಾನು ಬರೋಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಶೂಟ್ ಮಾಡ್ತೀಯಾ? ನಮ್ಮ ಸರ್ಕಾರದವ್ರು ಕೊಟ್ಟಿರೋ ಈ ರಿವಾಲ್ವರ್ನ ನಿನ್ನಂತ ಜುಜುಬಿಗಳ ಮೇಲೆ ನಾನು ವೇಸ್ಟ್ ಮಾಡಲ್ಲ. ನಿನ್ನಂಥ ಕಚಡಗಳಿಗೆ ನನ್ನ ಕಾಲೇ. ಬೇಡಿ ಬಾಬು ಬೇಡಿ, ಅವ್ರ ಜೊತೆ ಜಗಳ ಆಡೋದು ನನ್ನ ನಾಳೆ. ಬಿಡು ಸಮ್ಮ. ಈ ಬಾಬು ಕಾಕಿ ಬಟ್ಟೆಗೆ ಯಾವಾಗ್ಲೂ ಬೆಲೆ ಕೊಡ್ತಾನೆ. ಯೂನಿಫಾರ್ಮ್ ನಲ್ಲಿರೋನು ಹೇಡಿನೇ ಆಗಿದ್ರು ಸರಿ, ಅವನ ಮೇಲೆ ಈ ಬಾಬು ಕೈ ಎತ್ತಲ್ಲ. ಈ ಯೂನಿಫಾರ್ಮ್ನ ಹೇಡಿಗಳಿಗೆ ಕೊಡಲ್ವೋ? ನಿನ್ನಂಥ ಕೊಬ್ಬಿದ ಕೋಣಗಳ ಮದ ಇಳಿಸೋಕೆ ಸಿಂಹಗಳು ಕೊಡ್ತಾರೆ. ಇನ್ಸ್ಪೆಕ್ಟರ್ ಧನುಷ್ ಬಾಬುನ ಮಾಲ್ ಸಮೇತ ಅರೆಸ್ಟ್ ಮಾಡಿದ್ನಂತೆ. ವಾಟ್? ಇನ್ಸ್ಪೆಕ್ಟರ್ ಧನುಷ್? ನಮಸ್ತೆ ಅಂಕಲ್. ನಮಸ್ತೆ ನಮಸ್ತೆ ಗುಡ್ಡು. ಹೌ ಆರ್ ಯು? ಫೈನ್. ದಟ್ಸ್ ಗುಡ್. ವಾವ್. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರಮ್ಮ. ನಮಸ್ಕಾರ. ಎಲ್ಲಿ ನಮ್ ಸಿಂಹ? ಏನು ಅಂದ್ರೆ ಕಮಿಷನರ್ ಸಾಹೇಬ್ರು ಬಂದಿದ್ದಾರೆ. ಬಂದೆ ಬಂದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ಡು, ಎಲ್ಲಿ ನಿಮ್ ತಂದೆ? ಅಂಕಲ್, ಇವರೇ ನಮ್ ಡ್ಯಾಡಿ, ನಿಮ್ ಸಿಂಹ. ಧನುಷ್, ಹಿಟ್ಟಿನ ಗಿರಣಿಲಿ ಯಾವಾಗಪ್ಪ ಕೆಲಸ ಮಾಡಕ್ ಶುರು ಮಾಡಿದೆ? ಹೌದು, ಸಂಗೀತನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಸಂಗೀತ? ಬೆಂಗಳೂರು ಹುಚ್ಚಾಸ್ಪತ್ರೆಯಲ್ಲಿ. ಹುಚ್ಚಾಸ್ಪತ್ರೆ? ಅರೆ, ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಅವಳಿಗೆ ಈ ಡಾಕ್ಯುಮೆಂಟ್ರಿ ತೆಗೆಯೋ ಹವ್ಯಾಸ. ಕೆಲವು ಸಲ ಅನಾಥಾಶ್ರಮಕ್ಕೆ ನುಗ್ತಾಳೆ, ಅನಾಥ ಮಕ್ಕಳ ಬಗ್ಗೆ ಡಾಕ್ಯುಮೆಂಟ್ರಿ ತೆಗಿತೀನಿ ಅಂತಾಳೆ. ಕೆಲವು ಸಲ ಗುಡಿಸಲು ನುಗ್ತಾಳೆ, ಅವ್ರ ಜೀವನ ಹೇಗಿದೆ ಅಂತ ತೆಗಿತೀನಿ ಅಂತಾಳೆ. ಹಾಗೆ ಈಗ ಬೆಂಗಳೂರು ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚರ ಬಗ್ಗೆ ಡಾಕ್ಯುಮೆಂಟ್ರಿ ತೆಗಿತೀನಿ ಅಂತ ಹೋಗಿದ್ದಾಳೆ. ಹಲೋ, ನನ್ನ ಹೆಸರು ಸಂಗೀತ. ನಿಮ್ ಬಗ್ಗೆ ಡಾಕ್ಯುಮೆಂಟ್ರಿ ತೆಗಿಬೇಕು ಅಂತ ಬಂದಿದ್ದೀನಿ. ನೀವಿಲ್ಲಿ ಹೇಗಿರ್ತೀರಾ? ಏನ್ ಮೇಡಮ್ ನೀವು ಹುಚ್ಚರಿರೋ ಹುಚ್ಚಾಸ್ಪತ್ರೆಗೆ ಬಂದು ಹುಚ್ಚರ ಹತ್ರನೇ ಹುಚ್ಚುಚ್ಚಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಲ್ಲ. ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚರು ಹೇಗಿರ್ತಾರೆ? ಶಟ್ ಅಪ್ ಜಾನಿ, ನಿನ್ ಕೆಲಸ ನೀನ್ ಮಾಡು. ಇಲ್ಲ, ಒಂದು ಅರ್ಥ ಆಗ್ತಾ ಇಲ್ವೇ? ಮೇಡಮ್, ಇವರು ಏನ್ ಆಟ ಆಡ್ತಾ ಇದ್ದಾರೆ? ಅಷ್ಟು ಗೊತ್ತಾಗಲ್ವಾ? ಅವರು ಕ್ರಿಕೆಟ್ ಆಡ್ತಿದ್ದಾರೆ. ಓ, ಕ್ರಿಕೆಟ್ ಬಾಸ್, ನೀವು ಬಹಳ ಗ್ರೇಟ್. ಶಟ್ ಅಪ್ ಜಾನಿ. ಸ್ವಲ್ಪ ಇಟ್ಕೊಳ್ಳಿ, ನಾನು ಅವ್ರ ಜೊತೆ ಸೇರ್ಕೊಳ್ತೀನಿ. Come on! Oh, sixer! ಜಾನಿ, ಈ ಸಲ ಬಾಲ್ನ ನಾನ್ ಕ್ಯಾಚ್ ಹಿಡಿತೀನಿ. ನೀನು ಕ್ಯಾಮ್ರಾ ನೋಡ್ಕೋ. ಓಕೆ ಮೇಡಮ್. ಏಯ್, ಒಳ್ಳೆ ಮಾತಿಂದ ಕೊಡ್ತೀಯಾ ಇಲ್ಲ ನಾನೇ ಕಿತ್ಕೊಂಡ್ಬಿಡ್ಲಾ? ಏ idiot, ಹೋಗೋ ಹಿಂದೆ. ಪಾಲು ಕೊಡು, 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 ಪಾಲು ಕೊಡು.
ಇಲ್ಲ ಜಾಗ ಬಿಡಿ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡೋದು ಒಳ್ಳೇದು. ಇಲ್ಲದೆ ನೀವು ಅವ್ರಿಗೆ ನಿಜವಾದ ಚಾನ್ಸ್ ಕೊಡ್ಬೇಕಾಗುತ್ತೆ. ಹಿಡ್ಕೊಳ್ಳಿ ಕ್ಯಾಮ್ರಾ, ನಡೀರಿ ಬೇಗ. ಇದು ಬೇಕಾಗಿತ್ತಾ? ಅಪ್ಪ ಹೇಳಿ ಕಮಿಷನರ್ ಸಾಹೇಬ್ರೆ, ಹೇಳಿ. ಇಲ್ಲೇ ಬಂದ್ರು. ಸಂಗೀತ ಅವರೇ, ನಿಮಗೆ ಬಾಂಬೆಯಿಂದ ಫೋನ್ ಬಂದಿದೆ. ಹಲೋ, ಹೇಗಿದ್ಯಾ ಅಣ್ಣ? ನಾ ಚೆನ್ನಾಗಿದ್ದೀನಿ. ನೀನ್ ಯಾವಾಗ ಬಾಂಬೆಗೆ ಬರ್ತೀಯ ಸಂಗೀತ? ಅಣ್ಣ, ಬ್ಯಾಂಗ್ಳೂರ್ ಜೈಲ್ನಲ್ಲಿರೋ ಖೈದಿಗಳ ಮೇಲೆ ಒಂದು ಡಾಕ್ಯುಮೆಂಟ್ರಿ ತೆಗಿಬೇಕು ಅಂತ ಇದ್ದೀನಿ. ಜೈಲ್ನಲ್ಲಿ ಡಾಕ್ಯುಮೆಂಟ್ರಿ ತೆಗಿಬೇಕು ಅಂತಿದ್ಯಾ? ಹೌದಣ್ಣ, ನೀವೇನು ಹೆದರ್ಕೋಬೇಡಿ. ನಾನು ಆದಷ್ಟು ಬೇಗ ಬರ್ತೀನಿ. ಓಕೆ, ಟೇಕ್ ಕೇರ್. ಬಾಯ್ ಬಾಯ್. ಹುಚ್ಚ ಹುಡುಗಿ. ರೀ, ಏನ್ರಿ ಮಾಡ್ತಿದ್ದೀರಾ? ನಿಮಗ್ ಸಹಾಯ ಮಾಡ್ತಾ ಇದ್ದೀನಿ ಶ್ರೀಮತಿ ಅವರೇ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಗಂಡನು ಹೆಂಡತಿಗೆ ಸಹಾಯ ಮಾಡಬೇಕಾಗಿದ್ದು ಕರ್ತವ್ಯ ಅಲ್ವೇ? ಇದ್ಯಾವ ರೀತಿ ಸಹಾಯ ರೀ? ಸ್ವಾಮಿ ಕಾರ್ಯ ಸ್ವಕಾರ್ಯ. ನೋಡಿ, ನೀನು ಎದ್ದೇ ಇದ್ದಾಳೆ. ಯಾರು ಹೇಳಿದ್ದು? ಅವಳಾಗ್ಲೇ ಮಲಗಿದ್ದಾಯ್ತು. ಗುಡ್ಡು, ಅವಳನ್ನು ಈಗ ತಾನೇ ಮಲಗಿಸ್ಬಿಟ್ಟು ಬರ್ತಾ ಇದ್ದೀನಿ. ಹಾ, ನೀವ್ ಯಾವಾಗ ಮಲ್ಕೋತೀರಾ? ನೀವ್ ಯಾವಾಗ ಮಲಗಿಸ್ತೀರೋ ಆಗ. ಬಿಡ್ರಿ, ನಂಗೆ ತುಂಬಾ ಸುಸ್ತಾಗಿದೆ. ನನ್ಗೇನು ಸುಸ್ತಾಗಿಲ್ವೇ? ರೀ, ಗುಡ್ಡು ನೀನು ಮಲಗಿದ್ದಾರೆ ಅಂತ ಹೇಳಿದ್ರಿ. ನಾನು ನೋಡಿದಾಗ ಅವ್ರಿಬ್ರು ಮಲ್ಕೊಂಡೇ ಇದ್ರು. ಅರೆ ಗುಡ್ಡು, ನೀಲು ನೀವಿಬ್ರು ಮಲ್ಕೊಳ್ಳಿಲ್ವಾ? ಪಾಪ ಕತೆ ಹೇಳಿ ಬನ್ನಿ ಪಾಪ. ಅವಳ ಕತೆ ಹೇಳ್ಬಿಟ್ಟು ಬರ್ತೀನಿ. ಆಮೇಲೆ ನಮ್ಮಿಬ್ರ ಕತೆ ಶುರು ಮಾಡ್ಕೊಂಡು. ಏ ಮಲ್ಕೋಬೇಡ. ಹಲೋ, ಎನಿಬಡಿ ಅಟ್ ಹೋಮ್? ಮನೇಲಿ ಯಾರಿದ್ದೀರಾ? ಓಯ್ ಓಯ್, ಆಂಟಿ ನಿಮ್ಮವ್ರು ಬಂದಿದ್ದಾರೆ. ಹಾಯ್ ರೋಹಿತ್. ನೀಲು, ಮೈ ಡಾರ್ಲಿಂಗ್. ಅರೆ ರೋಹಿತ್, ನಿನ್ನೆ ತಾನೇ ಫೋನ್ ಮಾಡಿದ್ದೆ, ಆಗ್ಲೇ ಹಾಜರ್. ಅಫ್ಕೋರ್ಸ್, ನಾನು ಮೊದಲೇ ಹೇಳಿದ್ನಲ್ಲ, ನೀನ್ ಕರೆದ್ರೆ ಸಾಕು ನಾನು ಹಕ್ಕಿಯಾಗಿ ಹಾರ್ಕೊಂಡ್ ಬಂದ್ಬಿಡ್ತೀನಿ ಅಂತ. ಅಣ್ಣ ಇದ್ದಾರೆ. ಅಣ್ಣ? ಯಾವಣ್ಣ? ಯಾರಿಗಣ್ಣ? ಏ ಪೊಲೀಸ್ನವ್ರ ತಂಗಿ, ಅವನಿಗೆ ನೀನ್ ಹೆದರ್ಕೋ, ನಾನ್ಯಾಕೆ ಹೆದರ್ಲಿ? ಅವನು ನಿನಗಣ್ಣ, ನನಗೆ ಬಾ ಮೈದಾ. ಓಯ್, ಇನ್ನೂ ಆಗಿಲ್ಲ, ಆಗ್ಬೇಕಾಗಿದೆ. ಎಲ್ಲ ಒಂದೇನೆ. ಅದಕ್ಕೆ ನಮಸ್ಕಾರ. ನಮಸ್ಕಾರ. ಅದಕ್ಕೆ ಇವ್ರೇನೋ ಸರ್ಕಾರಿ ಕೆಲಸರು, ಟೈಮ್ ಇಲ್ಲ. ಅಟ್ಲೀಸ್ಟ್ ಟ್ರಾನ್ಸ್ಫರ್ ಆಗಿರೋ ವಿಚಾರ ನೀವಾದ್ರೂ ನನ್ಗೆ ಹೇಳ್ಬೋದಾಗಿತ್ತಲ್ಲ. ಅದ್ ಯಾಕೆ? ಅದು ಯಾಕೆ ಹೇಳಿಲ್ಲ ಅಂದ್ರೆ, ಹೇಳಿದ ತಕ್ಷಣ ನೀನು ಹೋಲ್ಡ್ ಆಲು ಟ್ರಂಕ್ ಎಲ್ಲ ತಗೊಂಬಂದು ಪರ್ಮನೆಂಟ್ ಆಗಿಲ್ಲ ಟಿಕಾಣಿ ಹಾಕ್ಬಿಡ್ತೀಯ ಅಂತ. ಏನಿದು, ಏನ್ ಮಾಡ್ತಿದ್ಯಾ? ಇನ್ಸ್ಪೆಕ್ಟರ್, ನಾ ಹೇಳೋ ಮಾತು ಗಮನದಲ್ಲಿಟ್ಕೋ. ಇದೇ ನೋಟಿಸ? ಅಲ್ಲ, ರಿಕ್ವೆಸ್ಟ್. ಹೇಳು. ಆದಷ್ಟು ಬೇಗ ನಿನ್ ತಂಗಿನ ಕೊಟ್ಟು ನನ್ನ ಮದುವೆ ಮಾಡು, ಇಲ್ಲಾಂದ್ರೆ ಕಿಡ್ನಾಪ್ ಮಾಡ್ತೀನಿ. ಐಡಿಯಾ ಏನೋ ಬಹಳ ಚೆನ್ನಾಗಿದೆ. ಆದಷ್ಟು ಬೇಗ ಕೆಲಸ ಮಾಡು, ಮದುವೆ ಖರ್ಚು ಉಳಿಯುತ್ತೆ. ಇದೇ ನಿಮ್ಮ ಅಣ್ಣನ ಇಲ್ಲ ಮಾರ್ವಾಡಿನ? ಓಕೆ ಸುಮನ್, ಈ ತರಲೆ ನನ್ನ ಮಗ ನೀನ್ ನೋಡ್ಕೊ, ನಾನ್ ಕೆಲ್ಸಕ್ಕೆ ಹೋಗ್ತೀನಿ. ಓಕೆ ಬಾಯ್. ರೋಹಿತ್, ವಾಪಸ್ ಊರಿಗೆ ಯಾವಾಗ ಹೋಗ್ತೀಯಾ? ಅರೆ ಹೋಗಯ್ಯ ನೀನು. ಓಕೆ ಬಾಯ್ ಬಾಯ್.